ಟೋಸ್ಟ್ ಕೊಡಿಲಿ, ನಿನಗೆ ಬೇಡ ಕೊಡಿಲಿ. ಕುತ್ಕೋ, ಒಂದ್ ನಿಮಿಷ ಹಾಕ್ತೀನಿ. ಅಮ್ಮ ಒಂದೇ ನಿಮಿಷ ಕೊಡಿಲಿ, ನಿನ್ಗೆ ಹಾಕಕ್ ಬರಲ್ಲ ಚರಿ. ಓಕೆ ಆಯ್ತು, ಮಾಡ್ಕೊಡ್ತೀನಿ. ನಾನು ಫಸ್ಟ್ ನಂದು ಮಾಡ್ತೀನಿ, ನೀನು ಮಾಡ್ಕೊ, ನಾನು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವೀಗ ನಂದು ನನ್ನ ಮಗಂದು ಕಾನ್ವರ್ಸೇಷನ್ ನಡೀತಾ ಇದೆ. ಚರಿನೂ ಕೂಡ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನೇ ಮಾಡ್ಕೊಡ್ತೀನಿ ಅಂತಂದ್ರೂ ಕೂಡ ಕೇಳ್ತಾ ಇಲ್ಲ. ಸೊ ನಾನು ಅದಕ್ಕೆ ನಂದು ಮಾಡ್ಕೊಳ್ತೀನಿ, ಆಮೇಲೆ ನಿಮ್ಮದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಂದು ಟೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 2 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಯೋನೀಸ್ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಬ್ರೆಡ್ 2 ಸ್ಲೈಸಿಗೆ. ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ, ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರಕ್ಕೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಇನ್ನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ, ಇಷ್ಟೇ ಹಾಕಿರೋದು. ಚರಿಗೂ ಕೂಡ ಬರೀ ಜಾಮ್ ಮಾತ್ರ ಹಾಕಿಬಿಟ್ಟು ಅದೆರಡೂ ಕೂಡ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಸ್ಟರಲ್ಲಿ ಇಟ್ಬಿಟ್ಟು ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ಟೈಮು ವರ್ಕಿಂಗಿಂದ ಬಂದಿದ್ದರೆ ತುಂಬ ಈಸಿಯಾಗಿಯೇ ಫಟಾಫಟ್ ಅಂತ ಹೇಳಿಬಿಟ್ಟು ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು. ಈವನ್ ಮಕ್ಕಳಿಗೂ ಕೂಡ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಚರಿದು ರೆಡಿ ಆಗಿದೆ, ನಂದು ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಅಂತ ಹೇಳ್ತಾ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.